ಹಾಯ್ ನಮಸ್ಕಾರ. ಇವತ್ತೊಂದು ಬಿಗ್ ಎನ್ಕೌಂಟರ್ಗೆ ರೆಡಿ ಆಗ್ತಿದ್ದೀವಿ. RCB ವರ್ಸಸ್ MI. ಎರಡೂ ಟೀಮ್ಗಳು ಕೂಡ 3 ಮ್ಯಾಚನ್ನು ಆಡಿ RCB 2 ಗೆದ್ದಿದೆ. ಒಂದನ್ನು ಲಾಸ್ಟ್ ಮ್ಯಾಚ್ ನಾವು ಸೋತ್ವಿ RR ವಿರುದ್ಧ. ನಾವು 3ನೇ ಪ್ಲೇಸಲ್ಲಿದ್ದೀವಿ. ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ 3ರಲ್ಲಿ 2 ಸೋತು 1 ಗೆದ್ದಿದ್ದಾರೆ. ಅದು KKR ಮೇಲೆ ಫಸ್ಟ್ ಮ್ಯಾಚ್. ಸೊ ಅದಾದಮೇಲೆ ಕಮ್ಬ್ಯಾಕ್ ಮಾಡಿಲ್ಲ ಮುಂಬೈ ಇಂಡಿಯನ್ಸ್. ಹಾಗಾಗಿ ಎರಡೂ ಟೀಮ್ಗೂ ಕೂಡ ವೆರಿ ಇಂಪಾರ್ಟೆಂಟ್ ಎನ್ಕೌಂಟರ್ ಇವತ್ತು. RCB MI ಅಂತಂದರೆ ನಿಮಗೆ ಗೊತ್ತು, RCBಲಿ ವಿರಾಟ್ ಕೊಹ್ಲಿ, ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಇಬ್ಬರೂ ಕೂಡ ಇರೋದ್ರಿಂದ ಒಂಥರ ಫೈಟೇ ಚೆನ್ನಾಗಿರುತ್ತೆ. ಎರಡು ಟೀಮಲ್ಲೂ ಕೂಡ ಒಳ್ಳೊಳ್ಳೆ ಅದು ಟೀಮ್ ಇಂಡಿಯಾ ಕೋರ್ ಪ್ಲೇಯರ್ಸ್ ಇರೋದ್ರಿಂದ ಪಕ್ಕಾ ಒಂದು ಎಂಟರ್ಟೈನಿಂಗ್ ಮ್ಯಾಚ್ ಆಗುತ್ತೆ ಇವತ್ತು. ಬರೀ ವಾಂಖೆಡೆ ಸ್ಟೇಡಿಯಂ ಹೇಗಿದೆ, ಜೊತೆಗೆ ಪಿಚ್ ಕಂಡೀಷನ್, ವೆದರ್ ಕಂಡೀಷನ್, ಪ್ರೆಡಿಕ್ಟೆಡ್ 11 ಯಾವ ರೀತಿಯಾಗಿ 11 ಇರುತ್ತೆ, ಏನು ಚೇಂಜಸ್ ಇರ್ಬೋದು ಎರಡು ಟೀಮಲ್ಲಿ ಅದನ್ನು ಕೂಡ ನೋಡೋಣ. ಏನು ಪ್ಲಸ್ ಇದೆ, ಮೈನಸ್ ಇದೆ, ಸೊ ಅದರ ಬಗ್ಗೆ ಕೂಡ ಕ್ವಿಕ್ಕಾಗಿ ಮಾತನಾಡ್ತಾ ಹೋಗೋಣ. ಸೊ ಮೊದಲೇದಾಗಿ ಮುಂಬೈ ಟೀಮ್ ಅವರ 11 ಗಮನಿಸಿದ್ರೆ ರಿಕಲ್ಟನ್, ರೋಹಿತ್ ಶರ್ಮಾ ಒಳ್ಳೆ ಓಪನಿಂಗ್ ಪೇರ್ ಇದು. ಡಿಸ್ಟ್ರಕ್ಟಿವ್ 6 ಓವರಲ್ಲಿ ಇವ್ರ ಕೆಪಾಸಿಟಿ ಇದೆ, ಅವರಿಗೆ ದೊಡ್ಡ ಸ್ಕೋರ್ ತರೋದು ಪವರ್ ಪ್ಲೇಯಲ್ಲಿ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಹಾಗೆ ನಮನ್ದೀರ್. ಈ ಟಾಪ್ 6ಅಲ್ಲಿ 5 ಜನ ಇಂಡಿಯಾದ ಒಳ್ಳೆ ಬೆಸ್ಟ್ ಪ್ಲೇಯರ್ಗಳಿದ್ದಾರೆ. ನಮನ್ದೀರ್ ಯಂಗ್ಸ್ಟರ್ ಆದರೂ ಕೂಡ ಒಳ್ಳೆ ಅಬಿಲಿಟಿ ಇದೆ. ಆಮೇಲೂ ನೋಡಿದ್ರು ಕೂಡ ನೀವು ಶಾರ್ದುಲ್ ಠಾಕೂರ್, ದೀಪಕ್ ಚಹರ್ ಇಬ್ಬರು ಕೂಡ ಇಂಡಿಯನ್ ಒಳ್ಳೆ ಕ್ವಾಲಿಟಿ ಪೇಸರ್ಸ್. ಗಜನ್ಫರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ಶಾರ್ದುಲ್ ಠಾಕೂರ್, ದೀಪಕ್ ಚಹರ್, ಇದಕ್ಕಿಂತ ಬೇಕಾ ಬೌಲಿಂಗ್ ಲೈನಪ್. ಹಾಗೆ ಶೆರ್ಫೇನ್, ರುದರ್ಫರ್ಡ್ ಇಂಪ್ಯಾಕ್ಟ್ ಆಗಿ ಅವ್ರನ್ನ ಬಳಸ್ತಾರೆ. ಒಳ್ಳೆ ಬ್ಯಾಲೆನ್ಸ್ ಟೀಮ್, ಬಟ್ ಟೀಮ್ ಗೇಮ್ ಇನ್ನೂ ಕೂಡ ಬಂದಿಲ್ಲ. ಸೊ ಇದೀಗ ಅವರಿಗೆ ಮಿಸ್ ಆಗ್ತಿರೋದು. ಇವತ್ತದು ಬಂದರೆ RCBಗೆ ಟಫ್ ಆಗುತ್ತೆ. ಇನ್ನು ನಮ್ಮ RCB 11 ನೋಡಿದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, 4ನೇದು ನಮ್ಮ ಪಟೀದಾರ್, ದುರಂದರ್ ಪಟೀದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್, ಹೇಜಲ್ವುಡ್, ಸುಯಶ್ ಶರ್ಮಾ. ಸೊ ಇಲ್ಲಿ ಟ್ರಿಕ್ ಏನಿದೆ ಅಂತಂದರೆ, ಈಗ ಅಭಿನಂದನ್ ಸಿಂಗ್ನ ಆಡಿಸ್ಬೇಕು ಅನ್ನೋದು ಈಗ ದೊಡ್ಡ ಚರ್ಚೆ ನೆನ್ನೆ ಮೊನ್ನೆಯಿಂದ. ಅವರು ನಿಜಕ್ಕೂ ಡಿಸರ್ವ್ ಮಾಡ್ತಾರೆ 11ನಲ್ಲಿ ಅಂತ. ಮೇ ಬಿ ಮಂಗೇಶ್ ಯಾದವ್ ಅವ್ರನ್ನ ತಂದರೆ, ನಾನು ಈಗಾಗಲೇ ಪ್ರಿವ್ಯೂ ವೀಡಿಯೋದಲ್ಲಿ ಇದನ್ನು ಹೇಳಿದ್ದೆ, ಮಂಗೇಶ್ ತಂದರೆ ಒಂದು ಬ್ಯಾಟಿಂಗ್ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಬೌಲಿಂಗ್ ಕೂಡ ಒಂದು ವೆರೈಟಿ ಸಿಗುತ್ತೆ, ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ, ಸೊ ಲೆಫ್ಟ್ ಆರ್ಮ್ ಪೇಸರ್ ಆಗಿರೋದ್ರಿಂದ. ಸೊ ಒಂದು ಚೇಂಜ್ ಮಾಡ್ಬೋದಾ ಅಥವಾ ಇಲ್ಲ ಅಭಿನಂದನ್ ಮತ್ತೊಂದು ಅವಕಾಶ ಕೊಡ್ತಾರಾ ಗೊತ್ತಿಲ್ಲ. ಒಂದು ಟೈಮಲ್ಲಿ ಸಿರಾಜ್ ಇದೇ ರೀತಿಯ ಬೌಲ್ ಮಾಡ್ತಾಯಿದ್ರು, ಒಂದು ಸೀಸನ್ ಫುಲ್ ರನ್ ಲೀಕ್ ಮಾಡ್ತಾಯಿದ್ರು. ನೆಕ್ಸ್ಟ್ ಸೀಸನ್ ಕಮ್ಬ್ಯಾಕ್ ಮಾಡಿದ್ರು. ಆ ಥರ ಏನಾದರೂ ಅವಕಾಶ ಕೊಡುತ್ತಾ RCB ಗೊತ್ತಿಲ್ಲ. ಇನ್ನೊಂದು ಭಾಳ ಮುಖ್ಯವಾದಂಥ ಚೇಂಜ್ ಅಂತಂದರೆ, ಸಾಲ್ಟ್ ಅವರ ಬದಲು ಏನಾದರೂ ಬೆತ್ತಲ್ನ ತರಬೇಕಾ ಅನ್ನೋದು ಡಿಬೇಟೇಬಲ್. ನೀವು ಇದರ ಬಗ್ಗೆ ಕಮೆಂಟ್ ಮಾಡಿ. ಬೆತ್ತಲ್ ಬೇಕಾ, ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ ಬೇಕಾ ಅಂತ. ವೆಂಕಟೇಶ್ ಅಯ್ಯರ್ನ ಏನಾದರೂ 11 ಒಳಗಡೆ ತರ್ತೀರಾ ಅನ್ನೋದು ಕೂಡ ಪ್ರಶ್ನೆ. ಲಾಸ್ಟ್ ಮ್ಯಾಚ್ ಅವ್ರು ಆಡಿರೋ ರೀತಿ ನೋಡಿದ್ರೆ ಅವ್ರಿಗೆಲ್ಲ ಒಂದು ಅವಕಾಶ ಕೊಡಬೇಕು 11 ಒಳಗಡೆ, ಅಥವಾ ಇಂಪ್ಯಾಕ್ಟ್ ಆಗಿ ಹೇಗೆ ಇದನ್ನು ಪ್ಲೇಸ್ ಮಾಡ್ಬೋದು ಅನ್ನೋದು ಈಗ ಪ್ರಶ್ನೆ. ಇನ್ನು ವೆದರ್ ಕಂಡೀಷನ್ ಸದ್ಯಕ್ಕೆ ಆಟಕ್ಕೆ ಕ್ಲಿಯರ್ ಆಗಿದೆ ಅಂತ ಮಾಹಿತಿ ಇದೆ. ಸ್ವಲ್ಪ ಹ್ಯುಮಿಡಿಟಿ ಇದೆ, ಬಟ್ ಮಳೆಯ ಸಾಧ್ಯತೆಗಳು ಅಷ್ಟೇನು ಕಂಡು ಬರ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನೊಂದು ಮುಖ್ಯವಾಗಿರೋದು ಪಿಚ್ ಇನಿಷಿಯಲಿ ಬೌಲರ್ಗಳಿಗೆ ಒಂದು ಇನಿಷಿಯಲ್ ಓವರ್ಸ್ ಹೆಲ್ಪ್ ಇರುತ್ತೆ, ಲ್ಯಾಟ್ರಲ್ ಮೂಮೆಂಟ್ ಇರುತ್ತೆ. ಹೋಗ್ತಾ ಹೋಗ್ತಾ ಬೆಟರ್ ಆಗ್ತಾ ಹೋಗುತ್ತೆ ಬ್ಯಾಟಿಂಗ್ಗೆ, ನೀಟಾಗಿ ಬ್ಯಾಟಿಗೆ ಬೌಲ್ ಬರುತ್ತೆ. ಹಾಗಾಗಿ ಒಂದು 200+ ಸ್ಕೋರ್ ಆಗುವಂಥ ಮ್ಯಾಚ್ ಆಗುತ್ತೆ ಇದು. 173 ಆವ್ರೇಜ್, 65% ಬ್ಯಾಟ್ಸ್ಮನ್ ಫ್ರೆಂಡ್ಲಿ, 35% ಬೌಲರ್ ಫ್ರೆಂಡ್ಲಿ ಇದೆ. ನಿಮಗೆ ಏರಲ್ಲಿ ಯಾರು ಮೂಮೆಂಟ್ ಮಾಡ್ತಾರೆ, ಶಾರ್ದುಲ್ ಠಾಕೂರ್, ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಇಂಥ ಬೌಲರ್ಗಳಿಗೆ ಹೆಚ್ಚಿನ ಅಸಿಸ್ಟೆನ್ಸ್ ಈ ಪಿಚ್ಚಲ್ಲಿದೆ. ಹಾರ್ದಿಕ್ ಪಾಂಡ್ಯ, ಸೊ ಅವ್ರಿಗೂ ಕೂಡ. ಸೊ ಕಾದು ನೋಡೋಣ ಏನಾಗುತ್ತೆ ಹೇಗೆ ಅಂತ. ಸೊ ಒಳ್ಳೆಯ ಒಂದು ಮ್ಯಾಚ್, ಒಳ್ಳೆ ಕಾಂಟೆಸ್ಟನ್ನು ನಾವು ಇವತ್ತು ಬಯಸ್ಬೋದು ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದು. RCBಗೆ ಮ್ಯಾಚ್ ತುಂಬ ಇಂಪಾರ್ಟೆಂಟ್, ಯಾಕಂತಂದರೆ ಆ ಮೊಮೆಂಟಮ್ ಕ್ಯಾರಿ ಆಗಬೇಕು. ಲಾಸ್ಟ್ ಟೈಮ್ RR ಮೇಲೆ ವೈಭವ್ ಸೂರ್ಯವಂಶಿ, ಜುರೇಲ್ ಸಖತ್ತಾಗಿ ಆಡಿದ್ರು. ಬಟ್ ನಾವು ಕೂಡ ಒಂದು ಹಂತದಲ್ಲಿ 5-6 ವಿಕೆಟ್ ಹೋಗಿ 7 ವಿಕೆಟ್ ಹೋಗಿ ಆಲ್ಮೋಸ್ಟ್ 201 ಗಳಿಸಿರೋದು. ಇಟ್ಸ್ ನಾಟ್ ಬ್ಯಾಡ್, ನಾವೇನು ಕೆಟ್ಟದಾಗೇನು ಆಡಿಲ್ಲ. ಬಟ್ RR ನಮಗಿಂತ ಚೆನ್ನಾಗಿ ಚೇಸ್ ಮಾಡಿದ್ರು, ಅಷ್ಟೇ ವ್ಯತ್ಯಾಸ. ಸೊ ಇವತ್ತಿನ ಮ್ಯಾಚ್ ನಿಮ್ಮ ಪ್ರಕಾರ 11 ಹೇಗಿರಬೇಕು? ಸೊ ಟಾಸ್ ಗೆದ್ದರೆ ಒಂದು ಎಷ್ಟು ಟಾರ್ಗೆಟನ್ನು ನಾವು ಹಾಕಬೇಕು, ಇನ್ನು ಬ್ಯಾಟಿಂಗ್ ಮಾಡಿದ್ರೆ ಟಾಸ್ ಗೆದ್ದು ಚೇಸಿಂಗ್ಗೆ ಹೋಗೋದು ಬಹುತೇಕ ಇಲ್ಲಿ ಟ್ರೈ ಮಾಡ್ತಾರೆ. ಯಾರೇ ಟಾಸ್ ಗೆದ್ದರೂ ಕೂಡ ಫಸ್ಟ್ ಬೌಲಿಂಗ್ ಮಾಡ್ತಾರೆ, ಯಾಕಂದರೆ ಚೇಸಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಶಾರ್ಟರ್ ಬೌಂಡ್ರೀಸ್ ಇರುತ್ತೆ. ಬ್ಯಾಟ್ಸ್ಮನ್ಗಳಿಗೆ ಅಟ್ ಎಂಡ್ ಅಂದರೆ ಈ 11 ಗಂಟೆ ಅಷ್ಟೊತ್ತಿಗೆಲ್ಲ 10:30 ಮೇಲೆ ಚೆನ್ನಾಗಿ ಕ್ಲಿಯರ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ಚೇಸಿಂಗನ್ನು ಪಕ್ಕ ಪಿಕ್ ಮಾಡ್ತಾರೆ. ಸೊ ನೀವು ಹೇಳಿ ಹೇಗಿರಬೇಕು 11 ಅಂತ. ನಮಸ್ಕಾರ.